ಮುಂಗಾರು ಮಳೆ ಕೈಕೊಟ್ಟ ಕಾರಣಕ್ಕಾಗಿ ಯಾದಗಿರಿ ಜಿಲ್ಲೆಯಾದ್ಯಂತ ಭೀಕರ ಬರ ಆವರಿಸಿಕೊಂಡಿದೆ. ಯಾಕಂದರೆ ಜೂನ್ ಆರಂಭದಲ್ಲಿ ಮಳೆರಾಯ ಅಬ್ಬರಿಸಿದ. ಇದೇ ಕಾರಣಕ್ಕಾಗಿ ಮಳೆಯನ್ನು ನಂಬಿಕೊಂಡು ಬಹುತೇಕ ರೈತರು ಬಿತ್ತನೆಯನ್ನು ಮಾಡಿದರು. ಜೂನ್ ಆರಂಭದಲ್ಲಿ ಬಂದಂಥ ಮಳೆ ಆಮೇಲೆ ಜೂನ್ ಅಂತ್ಯ ಮತ್ತು ಜುಲೈವರೆಗೆ ಸಂಪೂರ್ಣವಾಗಿ ಕೈಕೊಟ್ಟ ಕಾರಣಕ್ಕಾಗಿ ರೈತರು ಬೆಳೆದಂಥ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿ ಹೋಗಿರುವಂಥ. ಅದರಲ್ಲೂ ಈ ಭಾಗದ ರೈತರು ಹತ್ತಿ, ತೊಗರಿ ಮತ್ತು ಹೆಸರನ್ನು ಬಿತ್ತನೆ ಮಾಡಿದರು. ಬಿತ್ತನೆ ಮಾಡಿದಂಥ ಬೆಳೆಗಳು ಸುಮಾರು 1 ರಿಂದ 2 ಅಡಿಯಷ್ಟು ಬೆಳೆದು ನಿಂತಿದ್ದವು. ಆದರೆ ಮಳೆ ಕೊರತೆಯಿಂದಾಗಿ ಸಂಪೂರ್ಣವಾಗಿ ಬೆಳೆಗಳು ಹಾನಿಯಾಗಿ ಹೋಗಿರುವಂಥದ್ದು. ಇದೇ ಸ್ಥಿತಿ ರಾಜ್ಯದ ಬಹುತೇಕ ಜಿಲ್ಲೆಯಲ್ಲಿ ಇರುವಂಥದ್ದು. ಇದೇ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಆಯಾ ಜಿಲ್ಲೆಯ ಕೃಷಿ ಇಲಾಖೆ ಅಧಿಕಾರಿಗಳಿಂದ ವಾಸ್ತವ ಸ್ಥಿತಿಯನ್ನು ಅರಿತುಕೊಳ್ಳೋಕ್ಕೆ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಹೋಗಿ ಬೆಳೆ ಸಮೀಕ್ಷೆ ಮಾಡಬೇಕು, ಮಳೆ ಕೊರತೆಯ ಪ್ರಮಾಣದ ಬಗ್ಗೆ ಪರಿಶೀಲನೆ ಮಾಡಿ ಒಂದು ವರದಿ ಕೊಡಂತೇಳಿ ಕೇಳಿಕೊಂಡಿತ್ತು, ಆದೇಶ ಕೂಡ ಮಾಡಿತ್ತು. ಹೀಗಾಗಿ ಆಯಾ ಜಿಲ್ಲೆಯ ಕೃಷಿ ಇಲಾಖೆ ಅಧಿಕಾರಿಗಳು ಪ್ರತಿಯೊಂದು ತಾಲೂಕುಗಳಿಗೆ ಹೋಗಿ ಒಂದು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಮಾಡಿ ಈಗ ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದೆ. ಅದರಂತೆ ಯಾದಗಿರಿ ಜಿಲ್ಲೆಯ ಕೃಷಿ ಇಲಾಖೆ ಅಧಿಕಾರಿಗಳು ಸಹಿತ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಹೋಗಿ ಸಮಗ್ರವಾದಂಥ ತನಿಖೆಯನ್ನು ಮಾಡಿ ಸಮಗ್ರವಾದಂಥ ಒಂದು ಸಮೀಕ್ಷೆಯನ್ನು ನಡೆಸಿ ರಾಜ್ಯ ಸರ್ಕಾರಕ್ಕೆ ವರದಿ ಕೊಟ್ಟಿದೆ. ಹೀಗಾಗಿ ರಾಜ್ಯ ಸರ್ಕಾರ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕು ಸೇರಿದಂತೆ ರಾಜ್ಯದ 102 ತಾಲೂಕುಗಳು ಬರಪೀಡಿತ ಪ್ರದೇಶ ಅಂತೇಳಿ ಈಗ ಘೋಷಣೆ ಕೂಡ ಮಾಡಿರುವಂಥದ್ದು. ಆದರೆ ಯಾದಗಿರಿ ಜಿಲ್ಲೆಯ ರೈತರಲ್ಲಿ ಇದು ಒಂದು ರೀತಿ ಅಸಮಾಧಾನ ತರಿಸುವಂಥ ಒಂದು ಆದೇಶ ಕೂಡ ಆಗಿರುವಂಥ. ಯಾಕಂದರೆ ಜಿಲ್ಲೆಯ ಬಹುತೇಕ ತಾಲೂಕುಗಳಲ್ಲಿ ಇದೇ ರೀತಿಯಂಥ ಬರದ ಪರಿಸ್ಥಿತಿ ಇದೆ. ಆದರೆ ಶಹಾಪುರ ತಾಲೂಕು ಮಾತ್ರ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಿರುವಂಥದ್ದು. ಇದು ಜಿಲ್ಲೆಯ ಜನರಿಗೆ, ಜಿಲ್ಲೆಯ ರೈತರಿಗೆ ಮಾಡಿದಂಥ ಅನ್ಯಾಯ ಅಂತೇಳಿ ರೈತ ಮುಖಂಡರು ಮತ್ತು ರೈತರು ಸರ್ಕಾರದ ವಿರುದ್ಧ ಈಗ ಆಕ್ರೋಶ ಕೂಡ ವ್ಯಕ್ತಪಡಿಸಿರುವಂಥದ್ದು. ಅದರಲ್ಲೇ ವಿಶೇಷವಾಗಿ ಯಾದಗಿರಿ ಮತ್ತು ಗುರುಮಿಟ್ಕಲ್ ತಾಲೂಕು ಬಹುತೇಕ ಪ್ರದೇಶ ಮಳೆ ಆಶ್ರಿತ ಬೆಳೆಗಳನ್ನು ರೈತರು ಬೆಳೀತಾರೆ. ಯಾಕಂದರೆ ಈ ಭಾಗದಲ್ಲಿ ನೀರಾವರಿನೇ ಇಲ್ಲ. ಯಾಕಂದರೆ ನೀರಾವರಿ ವಂಚಿತ ಪ್ರದೇಶ ಆಗಿರುವಂಥದ್ದು. ಬಹುತೇಕ ರೈತರು ಮಳೆ ಬಂದಾಗ ಬೆಳೆಯನ್ನು ಬೆಳಿಬೇಕು, ಮಳೆ ಕೈಕೊಟ್ಟಾಗ ಭೀಕರ ಬರವನ್ನು ಎದುರಿಸುವಂಥ ಸ್ಥಿತಿ ಅಲ್ಲಿರುವಂಥದ್ದು. ಯಾಕಂದರೆ ಈಗ ಈ ಬಾರಿ ಕೂಡ ಸಂಪೂರ್ಣವಾಗಿ ಮಳೆ ಕೈಕೊಟ್ಟ ಕಾರಣಕ್ಕಾಗಿ ಯಾದಗಿರಿ ಮತ್ತು ಗುರುಮಿಟ್ಕಲ್ ತಾಲೂಕಿನ ಬಹುತೇಕ ಹಳ್ಳಿಯ ರೈತರು ತಾವು ಬೆಳೆದಂಥ ಬೆಳೆಗಳು ಕಳ್ಕೊಂಡಿದ್ದಾರೆ. ಬಹುತೇಕ ರೈತರು ಸಾಲವನ್ನು ಮಾಡಿ ಜಮೀನು ಲೀಸ್ ಪಡೆದು ಬೆಳೆಯನ್ನು ಬೆಳೆದಿದ್ರು. ಅದು ಬಹುತೇಕ ಬೆಳೆಗಳು ಹಾಳಾದ ಕಾರಣಕ್ಕಾಗಿ ರೈತರು ಸಾಲದ ಸುಳಿಗೆ ಸಿಲುಕುವಂಥ ಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿರುವಂಥದ್ದು. ಆದರೆ ರಾಜ್ಯ ಸರ್ಕಾರ ಕೇವಲ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕು ಮಾತ್ರ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಿರುವಂಥದ್ದು. ಆದರೆ ಇಲ್ಲಿ ವಾಸ್ತವವಾಗಿ ನೋಡಬೇಕಾದ್ರೆ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ನಾರಾಯಣಪುರ ಬಳಿ ಇರುವಂಥ ಬಸವಸಾಗರ ಜಲಾಶಯದಿಂದ ಜಿಲ್ಲೆಯ 4 ತಾಲೂಕಿನ ರೈತರಿಗೆ ಕಾಲುವೆಗಳ ಮೂಲಕ ನೀರು ಬಂದು ತಲುಪುವಂಥದ್ದು. ಅದರಲ್ಲೂ ಸುರಪುರ ಮತ್ತು ಹುಣಸಗಿ ತಾಲೂಕಿನ 70% ರೈತರು ಅಂದರೆ ಜಲಾಶಯದ ನೀರನ್ನು ಕಾಲುವೆ ಮೂಲಕ ಕಾಲುವೆ ಮೂಲಕ ಬರುತ್ತೆ. ಕಾಲುವೆ ಮೂಲಕ ಬಂದಾಗ ರೈತರು ಸುಮಾರು 70% ರೈತರು ಆ ಒಂದು ಜಲಾಶಯದ ನೀರನ್ನು ಬಳಕೆ ಮಾಡಿಕೊಂಡು ಸಮೃದ್ಧವಾಗಿ ಭತ್ತ ಸೇರಿದಂತೆ ಬೇರೆ ಬೇರೆ ನೀರಾವರಿ ಬೆಳೆಗಳನ್ನು ಬೆಳೀತಾರೆ. ಜೊತೆಗೆ ಶಹಾಪುರ ತಾಲೂಕಿನ ಸುಮಾರು 50% ರೈತರು ಅದೇ ಒಂದು ಜಲಾಶಯದ ನೀರನ್ನು ಬಳಕೆ ಮಾಡಿಕೊಂಡು ನೀರಾವರಿ ಬೆಳೆಗಳನ್ನು ಬೆಳೀತಾರೆ. ಜೊತೆಗೆ ವಡಗೇರ ತಾಲೂಕಿನ ಸುಮಾರು 30% ರೈತರು ಸಹಿತ ಅದೇ ಜಲಾಶಯದ ನೀರನ್ನು ಬಳಕೆ ಮಾಡಿಕೊಂಡು ಈ ಒಂದು ನೀರಾವರಿ ಬೆಳೆಗಳನ್ನು ಬೆಳೀತಾರೆ. ಆದರೆ ಇಲ್ಲಿ ಯಾದಗಿರಿ ಮತ್ತು ಗುರುಮಿಟ್ಕಲ್ ತಾಲೂಕಿನ ಬಹುತೇಕ ರೈತರು ಅಂದರೆ 90 ರಿಂದ 95% ರೈತರು ಕೇವಲ ಮಳೆ ಆಶ್ರಿತ ಬೆಳೆಗಳನ್ನು ಮಾತ್ರ ಬೆಳೆಯೋಕ್ಕೆ ಸಾಧ್ಯ ಆಗೋದು. ಯಾಕಂದರೆ ಕೆರೆಗಳಲ್ಲಿ ನೀರಿಲ್ಲ, ಜೊತೆಗೆ ಯಾವುದೇ ಕಾಲುವೆಗಳು ಸಹಿತ ಈ 2 ತಾಲೂಕುಗಳಲ್ಲಿ ಇಲ್ಲ. ಸೊ ಹೀಗಾಗಿ ಕೇವಲ ರೈತರು ಮಳೆ ಆಶ್ರಿತ ಬೆಳೆಗಳನ್ನೇ ಮಾತ್ರ ಬೆಳಿಬೇಕಾಗುತ್ತೆ. ಕೃಷಿ ಇಲಾಖೆ ಅಧಿಕಾರಿಗಳು ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಸುಮಾರು 89.39% ಬಿತ್ತನೆ ಆಗಿರುವಂಥದ್ದು. ಜೊತೆಗೆ ವಡಗೇರೆ ತಾಲೂಕಿನಲ್ಲಿ 91.83% ಬಿತ್ತನೆ ಕೂಡ ಆಗಿರುವಂಥದ್ದು. ಜೊತೆಗೆ ಸುರಪುರ ತಾಲೂಕಿನಲ್ಲಿ 89.99% ಬಿತ್ತನೆ ಕಾರ್ಯ ಆಗಿರುವಂಥದ್ದು. ಜೊತೆಗೆ ಹುಣಸಗಿ ತಾಲೂಕಿನಲ್ಲಿ 92.70 ಬಿತ್ತನೆ ಕೂಡ ಆಗಿರುವಂಥದ್ದು. ಜೊತೆಗೆ ಯಾದಗಿರಿ ತಾಲೂಕಿನಲ್ಲಿ 93.32, ಗುರುಮಿಟ್ಕಲ್ ತಾಲೂಕಿನಲ್ಲಿ 93.07% ಈಗ ಬಿತ್ತನೆ ಆಗಿರುವಂಥದ್ದು. ಓವರಾಲ್ ಆಗಿ ಜಿಲ್ಲೆಯ ಪರ್ಸೆಂಟೇಜ್ 91.52% ಬಿತ್ತನೆ ಕೂಡ ಆಗಿರುವಂಥದ್ದು. ಈಗ ಕಳೆದ 1 ವಾರ ಹಿಂದೆಯಷ್ಟೇ ರಾಜ್ಯ ಸರ್ಕಾರ ಈ ಒಂದು ರಾಜ್ಯದ 102 ತಾಲೂಕುಗಳು ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಆದರೆ ಈಗ 1 ವಾರದ ಹಿಂದೆ ಘೋಷಣೆ ಆದ ಬಳಿಕವೂ ಸಹಿತ ಒಂದು ಹನಿ ಸಹಿತ ಯಾದಗಿರಿ ಜಿಲ್ಲೆಯಲ್ಲಿ ಮಳೆಯಾಗಿಲ್ಲ. ಹೀಗಾಗಿ ಸದ್ಯ ಕೆಲವೊಂದಿಷ್ಟು ಗ್ರಾಮದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾದ ಗ್ರಾಮದಲ್ಲಿ ಹೆಸರು ಮತ್ತು ಉದ್ದಿನ ಬೆಳೆ ಕಾಯಿ ಕೂಡ ಆಗಿದೆ. ಈಗ ಕಾಯಿ ಕಟ್ಟುವಂಥ ಸಮಯ ಕೂಡ ಆಗಿದೆ. ಜೊತೆಗೆ ಕೆಲವೊಂದಿಷ್ಟು ಕಡೆ ಕಾಯಿ ಕೂಡ ಆಗಿರೋದು. ಈ ಸಂದರ್ಭದಲ್ಲಿ ಮಳೆಯ ಭಾಳ ಅವಶ್ಯಕತೆ ಇರುವಂಥದ್ದು. ಆದರೆ ಕಳೆದ 1 ವಾರದಷ್ಟೇ ನಾವು ವರದಿ ನೋಡಿದಾಗ
ಕಂಪ್ಲೀಟಾಗಿ ಮಳೆರಾಯ ಒಂದೇ ಒಂದು ಹನಿ ಕೂಡ ಅಬ್ಬರಿಸಿಲ್ಲ. ಹೀಗಾಗಿ ಆ ಬೆಳೆಗಳು ಸಹಿತ ಈಗ ಸಂಪೂರ್ಣವಾಗಿ ಒಣಗೋಗುವಂಥ ಸ್ಥಿತಿ ಕೂಡ ಇರುವಂಥದ್ದು. ಯಾದಗಿರಿ ಜಿಲ್ಲೆಯ ಹಲವು ರೈತ ಮುಖಂಡರು ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಕೆಲವೊಂದಿಷ್ಟು ಸಂಘಟನೆಗಳು ರಾಜ್ಯ ಸರ್ಕಾರ ತಮ್ಮ ನಿರ್ಧಾರವನ್ನು ಬದಲಿಸದೇ ಇದ್ದಲ್ಲಿ ಹೋರಾಟ ಕೂಡ ಮಾಡುವುದಾಗಿ ಘೋಷಣೆ ಕೂಡ ಮಾಡಿರುವಂಥದ್ದು. ಈಗ ಸದ್ಯ ರಾಜ್ಯ ಸರ್ಕಾರ ಈಗ ವಡಗೇರ ಶಹಾಪುರ ತಾಲೂಕಿನ ಜೊತೆಗೆ ಯಾದಗಿರಿ ಮತ್ತು ಗುಲ್ಮಿಟ್ಕಲ್ ತಾಲೂಕು ಕೂಡ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಬೇಕಾಗಿದೆ. ಕ್ಯಾಮರಾಮನ್ ಶಿವಶಂಕರ್ ಜೊತೆ ಅಮೀನ್ ಹೊಸೂರ್, TV9 ಡಿಜಿಟಲ್, ಯಾದಗಿರಿ.